ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಈಗ ತಪ್ಪು ಸಹಜ, ಎಲ್ಲರೂ ಮಾಡ್ತಾರೆ. ಆ ತಪ್ಪನ್ನ ಇಷ್ಟು ದಿನ ಅದು ಮೌನವಾಗಿದ್ದಾರೆ. ಈಗ ಪ್ರಾರಂಭದಲ್ಲೇ ತಪ್ಪು ಮಾಡಿದಾಗ ಜನ ಮೇಲ್ ಬೀಳ್ತಾರೆ. ಮಹಿಳೆಯರಾಗ್ಬೋದು ಅಥವಾ ಪುರುಷರಾಗ್ಬೋದು. ಪ್ರಾರಂಭದಲ್ಲಿ ಸಿಟ್ಟಿರುತ್ತೆ, ಅವನು ಹುಚ್ಚು ಅನ್ನೋದಿರುತ್ತೆ, ಅವನು ಏನ್ ಬೇಕಾದ್ರೂ ಮಾಡ್ಬೇಕು ಅನ್ನೋದು ಹುಚ್ಚಿರುತ್ತೆ. ಆದ್ರೆ 27 ದಿನಗಳಾದ್ಮೇಲೆ ಎಲ್ಲರೂ ಮೌನವಾಗಿದ್ದಾರೆ. ಅದು ಶಾಂತಿಯುತವಾಗಿದ್ದಾರೆ. ಅವರ ಆತ್ಮಕ್ಕೆ ಬಿಡಪ್ಪ ಅನ್ನೋ ಒಂದು ಸ್ಥಿತಿಲಿ ಇದ್ದಾರೆ. ಆ ದೃಷ್ಟಿಯಿಂದ ಅವರ ತಾತನಿಗಾಗ್ಲಿ ತಂದೆ ತಾಯಿಗಳಿಗೆ ನೋವಾಗಿರೋದನ್ನ ಶಾಂತಿಯಾತು ಹೇಳಕ್ಕಾದ್ರೂ ಕೂಡ ಅವರು ಎಲ್ಲಿದ್ರು ಬಂದು ಅವರು ಮನವಿ ಆಗ್ಬೇಕೆ ವಿನಃ ಹೀಗೆ ತುಂಬಾ ಪ್ರಾಣಿಯಂತೆ ದೂರ ಇರೋದು ಅದು ಮನುಷ್ಯನ ಕರ್ತವ್ಯವಲ್ಲ. ದಯವಿಟ್ಟು ಸರೆಂಡರ್ ಆಗೋದಕ್ಕೆ ಅವರಲ್ಲಿ ಅನುವು ಮಾಡಿಕೊಡೋಕ್ಕೆ ಅಕ್ಕಪಕ್ಕದಲ್ಲಿ ಅವರ ಆತ್ಮೀಯರಾಗ್ಬೋದು ಅಥವಾ ಅಲ್ಲಿ ಬಚ್ಚಿಡೋದು ಅವೆಲ್ಲ ಅದು ಸುದ್ದು ತಪ್ಪು. ಬಂದು ಸರೆಂಡರ್ ಆಗಿ ಮನವಿ ಇನ್ನು ಮುಂದೆ ತಿದ್ಕೊಂಡು ಈ ತಂದೆ ಅವ್ರ ತಾತಗೆ ನೋವಾಗುತ್ತೆ. ಈ ವೇದನೆಯಿಂದ ಅವ್ರು ದೂರ ಆಗೋ ಸಾಧ್ಯತೆ ಕಂಡು ಬರ್ತದೆ. ಆ ದೃಷ್ಟಿಯಿಂದ ಆ ತಾತನ ನೋವಿಗಾಗಿ ಅವರು ಶೀಘ್ರದಲ್ಲಿ ಬರಬೇಕು ಅನ್ನೋದೇ ನಮ್ಮ ಒತ್ತಡ ಅಂತ ಹೇಳ್ತೀವಿ. ಸರ್, ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ನಾವು ಚಾಲಕರಾಗಿ ಸೇವೆ ಮಾಡ್ತಾ ಇದ್ದೀವಿ. ಎಲ್ಲರೂ ಒಂದೇ ನಮಗೆ ಸೇವೆ ಮಾಡೋದ್ರಲ್ಲಿ. ಹಾಗಾಗಿ ಅವರವರ ಇದು ಮದುವೆ ಆಡ್ಕೊಬಿಟ್ಟಿದ್ರೆ ಇವೆಲ್ಲ ಆಗ್ತಿರ್ಲಿಲ್ಲ. ಒಂದು 25-26 ವರ್ಷಕ್ಕೆ ಈಗ ಕಡು ಬಡವರೇ ಮದುವೆ ಮಾಡ್ಕೋತಾರೆ. ಆಸ್ತಿ ಆಶ್ರಯ ಅಥವಾ ಇನ್ನೊಂದು ಆದಾಯ ಏನು ಇಲ್ಲದೆ ಇದ್ದರೂ ಮದುವೆ ಆಗ್ತಾರೆ. ಅದು ನನ್ನ ಹಕ್ಕು, ನಾನೊಂದು ಹುಡುಗಿಗೆ ನಾನು ದಾರಿ ಆಗ್ಬೇಕು, ಅದು ಗಂಡನಾಗ್ಬೇಕು, ಅವಳು ಹೆಂಡತಿ ಆಗ್ಬೇಕು, ಇನ್ನೊಂದು ಈ ಭೂಮಿ ಮೇಲೆ ಹುಟ್ಟಿದ ಮೇಲೆ ಅದೊಂದೆಲ್ಲ ಮುಗಿಸಿ ಮರೆಯಾಗಬೇಕು ಅನ್ನೋದು ಒಂದು ಚೈತನ್ಯ ಇರ್ತದೆ. ಇವರು ಹಾಗೆ ಉದಾಹರಣೆಯಾಗಿ ತಗೊಂಡೋಗು ಬದುಕೋದು ಅದು ಅಪ್ರಾಣಿ ಲೆಕ್ಕ ಆಯ್ತು. ಹಾಗಾಗಿ ಮನುಷ್ಯನಾದ್ಮೇಲೆ ನಾವು ಮಾದರಿಯಾಗಿ ಒಂದು ದಂಪತಿಗಳಾಗಿ ಒಂದು ಮಗುವಿಗೆ ತಂದೆಯಾಗಿ ಬದುಕಿ ಎಲ್ಲ ತಂದೆ ತಾಯಿಗಳಿಗೆ ಒಂದು ತಾತರಿಗೆಲ್ಲ ಶಾಂತಿಯುತವಾಗಿ ಒಂದು ಮೊಮ್ಮಗ ಅನ್ನೋದಕ್ಕೆ ಬೆಳೆಸ್ಕೊಂಡು ಬದುಕುವುದೇ ನಮ್ಮ ಧರ್ಮ ಅಂತ ನಾವು ಹೇಳ್ತೀವಿ. ಹಾಗಾಗಿ ಇವೆಲ್ಲೇ ಇದ್ರೂ ಕೂಡ ಅವರ ಬಂಧುಗಳಿಗಾಗ್ಲಿ ಎಲ್ಲ ಆತ್ಮೀಯರಿಗಾಗ್ಲಿ ಎಲ್ಲೇ ಇದ್ರು ಅವ್ರು ಹೇಳಿ ಈ ಶೀಘ್ರದಲ್ಲಿ ಮನವಿ ಮಾಡಿಕೊಂಡು ಅವ್ರನ್ನ ಏನೇನು ತಪ್ಪಾಗಿದೆ ಅದನ್ನ ಇವೆಲ್ಲ ಇದ್ದೇ ಇರ್ತದೆ. ಕೋರ್ಟು ಕಚೇರಿ ಅವೆಲ್ಲ ಮನುಷ್ಯನಿಗೆ ಇರೋದು. ಅದನ್ನ ನೆರವು ನೀಡ್ಕೊಂಡು ಹೋಗ್ಬೇಕಾದದ್ದು ಎಲ್ಲರ ಕರ್ತವ್ಯ. ಹಾಗಾಗಿ ಈಗ ತಪ್ಪಾಗಿರೋದು ಆಗೋಗ್ಬಿಟ್ಟಿದೆ. ಈಗ ಎಷ್ಟೋ ಜನ ಅದ್ರ ಬಗ್ಗೆ ಬುಟ್ಟಾಕೇ ಬಿಟ್ಟಿದ್ದಾರೆ. ಹಾಗಾಗಿ ಏನೋ ಈಗ 30% ಬರ್ಬೋದು ಅವ್ರ ಮೇಲೆ ಕ್ರೂರಿಯಾಗಿ. ಅವ್ರನ್ನ ಶಾಂತಿಯುತವಾಗಿ ಮನವಿ ಮಾಡಿಕೊಂಡು ಇನ್ನು ಮುಂದೆ ಏನಾದರೂ ಹೊಸ ಜೀವನಕ್ಕೆ ಹೊಸ ದಾರಿಯನ್ನ ಹೊಸ ಹೆಜ್ಜೆಯನ್ನ ಇಡಲಿ ಅಂತ ಅವರು ಬಂದು ಆ ಕ್ಷಮೆಯಿಂದ ಮತ್ತೆ ಪುನರ್ಜೀವನವಾಗಿ ಅವರು ಮುನ್ನಡೆಸಲಿ ಅಥವಾ ಮನವಿ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಪ್ರಜ್ವಲ್ ರೇವಣ್ಣಗೆ ಏನ್ ಹೇಳ್ತೀವಿ ಅಂದ್ರೆ ಬಂದ್ಬಿಟ್ಟು ಅವ್ರ ಕೇಸ್ನ ಎದುರಿಸ್ಬೇಕು. ಇಷ್ಟು ದಿನ ಆದ್ಮೇಲೂ ಅವ್ರು ಔತ್ಕೊಳ್ಳೋದ್ರಲ್ಲಿ ಏನು ಇದಿಲ್ಲಲ್ಲ. ಬಂದು ಫೇಸ್ ಮಾಡ್ಬೇಕು. ಏನಿದ್ರು ಅವ್ರು ಏನು ತಪ್ಪು ಮಾಡಿಲ್ಲ ಅಂದ್ರೆ ಅವ್ರು ಫೇಸ್ ಮಾಡಕ್ ಯಾಕೆ ಎದುರ್ಬೇಕು? ಬಂದ್ ಫೇಸ್ ಮಾಡ್ಬೋದು ಅಂತ ನಾವ್ ಹೇಳ್ತೀವಿ. ಇವಾಗ ಅಷ್ಟು ಏಜ್ ಆಗಿರೋ ಇವರು ದೇವೇಗೌಡರು ರಿಕ್ವೆಸ್ಟ್ ಲೆಟರ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವ್ರು ಬಂದು ಫೇಸ್ ಮಾಡ್ಲೇಬೇಕು. ಯಾಕಂದ್ರೆ ಇದು ಲೇಡೀಸ್ ವಿಷಯ ಆಗಿರೋದ್ರಿಂದ ಅದು ಇದು ವಿಡಿಯೋಸ್ ಅಂತೆಲ್ಲ ನಾವು ನ್ಯೂಸ್ ನೋಡ್ತಾ ಇದೀವಿ. ಸೊ ಅವ್ರು ಬಂದು ಮಾತಾಡಿದ್ರೆ ಬೆಸ್ಟ್, ಎದುರಿಗೆ ನಿಂತು ಹೇಳಿದ್ರೆ ಬೆಸ್ಟ್ ಅಂತ ನಾವು ಹೇಳ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅವರು ತಪ್ಪು ಮಾಡೋದು ಸಹಜ ಆಗಿರ್ತದೆ. ಆದ್ರೆ ತಪ್ಪು ಮಾಡಕ್ಕೆ ಒಬ್ಬರಿಂದ ಸಾಧ್ಯ ಆಗಲ್ಲ. ಈಗ ತಪ್ಪು ಮಾಡ್ಬೇಕು ಅಂತಂದ್ರೆ ಇಬ್ರು ಕೂಡಿ ತಪ್ಪಾಗಿರ್ತದೆ. ಇವರು ಒಬ್ಬ ರಾಜಕಾರಣಿ, ದೊಡ್ಡ ರಾಜಕಾರಣಿ ಮಕ್ಕಳು ಆಗಿರೋದ್ರಿಂದ ಇದನ್ನ ಬಂದು ಅವ್ರ ಕೂಡಲೇ ಎಂತ ತಪ್ಪಾಗಿರ್ಲಿ, ಯಾರದೇ ಆಗಿರ್ಲಿ, ತಪ್ಪು ಮಾಡಕ್ಕೆ ಒಬ್ಬರಿಂದ ಸಾಧ್ಯ ಇಲ್ಲ, ಇಬ್ಬರಿಂದಲೂ ತಪ್ಪು ಮಾಡಕ್ಕೆ ಸಾಧ್ಯ ಆಗಿರ್ತದೆ. ಇದು ಯಾವುದೇ ರಾಜಕಾರಣ ಕುತಂತ್ರವಾಗಿರ್ಲಿ, ಯಾವುದೇ ಆಗಿರ್ಲಿ, ಇವರೆಲ್ಲೇ ಇದ್ರು ಬಂದು ಧೈರ್ಯವಾಗಿ ಎದುರಿಸ್ಬೇಕು ಅಂತ ನನ್ನ ಭಾವನೆ. ಅವರು ಒಬ್ಬ ಮಾಜಿ ಪ್ರಧಾನಮಂತ್ರಿಯಾಗಿ ಮಾಡೋ ಅಂತ ಕೆಲಸನ ಮಾಡಿದ್ದಾರೆ. ಅವ್ರಿಗೂ ನೋವು ಇದೆ. ಮೊಮ್ಮಕ್ಕಳು ಈ ತರ ತಪ್ಪು ಮಾಡಿದ್ದಾರೆ, ಕಾಯತೂದಲಿಂಗ ಆಯ್ತಲ್ಲ ಅನ್ನೋ ಭಾವನೆ ಇರುತ್ತೆ. ಮಕ್ಕಳು ಬಂದ್ಬಿಟ್ಟು ಅವ್ರಿಗೂ ನಾನು ತಪ್ಪು ಮಾಡಿದ ಭಾವನೆ ಇವಾಗ ಅವ್ರಿಗೂ ಆಗಿರ್ತದೆ. ನಾನು ನಿಮ್ಮ ತಾತನ ಕೆಟ್ಟ ಹೆಸರು ಬತ್ತು ನನ್ನಿಂದ ಎಲ್ಲ ಭಾವನೆ ಅವ್ರಿಗೂ ಇರ್ತದೆ. ಹಾಗಾಗಿ ಅವರು ಮರೆ ಮಾಚಿರ್ಬಹುದು ಅನ್ಸುತ್ತೆ ನನ್ನ ಪರೋಕ್ಷವಾಗಿ. ಅವ್ರು ಯಾರು ಹೆದರಬಾರ್ದು. ತಪ್ಪಾಗಿದೆ, ಈ ತಪ್ಪು ಮಾಡಕ್ಕೆ ಮಹಿಳೆಯರು ಕಾರಣ ಆಗಿರ್ತಾರೆ. ಒಬ್ಬರ ಕೆಲಸ ತಪ್ಪು ಮಾಡಕ್ ಸಾಧ್ಯ ಆಗಲ್ಲ. ಆದ್ರಿಂದ ಬಂದು ಈ ಪ್ರಕರಣ ಎದುರಿಸ್ಬೇಕು ಅಂತ ನಾವು ಕೇಳ್ಕತ್ತೀವಿ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.